ಅದಕ್ಕವ ಯಾಕೋ ಹೋಗತ್ತಿ ಹಾ ಮಲ ಏನಾಯ್ತು ಹೇಳು ಯಾರೇನಂದ್ರು ಬಾ ಹೊಡೆದ್ಬಿಟ್ರ ಹೇಳ್ತಿದ್ಯಪ್ಪ ಏನ್ ಹೇಳ್ತಾ ಇದ್ದಿ ಅಣ್ಣನ ಮಗ ಸುಮ್ಮನೆ ಏನು ಹೊಡೆಯಕ್ಕಿಲ್ಲ ಕತೆ ಏನು ಮಾಡಿದೆ ನೀನೇನಾರ ಮಾಡಿರ್ತೀವಿ ಅದಕ್ಕೆ ಹೊಡೆದಿರ್ತದೆ ನಾನು ಏನು ಮಾಡಲಿಲ್ಲ ಸುಮ್ಮನೆ ಹೊಡೆದ್ಬಿಟ್ಟ ಅನ್ಕೋತೆ ಸುಮ್ಮನೆ ಹೊಡೆಯಕ್ಕೆ ಹುಚ್ಚುಕೋತೆ ಅವನಿಗೆ ಮೆಂಟ್ಲ ಅವನು ಸುಮ್ಮನೆ ಹೊಡೆಯಕ್ಕೆ ಪಾಪ ಅವನು ಸೊಳ್ಳೆಗೆ ಹೊಡೆಯಕ್ಕಿಲ್ಲ ಅಂತಿದ್ರಲ್ಲಿ ಯಾರು ನಿನ್ಗೆ ಹೊಡೆದವನೇ ಅಂದರೆ ನೀನು ಏನಾರ ಮಾಡೇ ಮಾಡಿರ್ತೀನಿ ಏನು ಮಾಡಿಲ್ಲ ಕಣವ್ವ ನೀನು ಅದನ್ನು ಓದು ಅವ್ವ ಏನಾರ ಮಾಡಿದಿ ಅತ್ತೆ ಹೊಡಿತದೆ ಅಂತ ಜಾನಯ್ಯ ನಾನು ಏನು ಮಾಡಿಲ್ಲ ಕುಲ್ಲಮ್ಮವ್ವ ಚಪ್ಪಲ್ಗೆ ಪಟ ಪಟ ಅಂತ ಹೊಡೆದ್ಬಿಟ್ಟು ಏನಾರ್ಯವ ಸುಮ್ಮನೆ ಮಾಲನ್ನು ಹೊಡೆದ್ಬಿಟ್ರೆ ಮಾತ್ರ ನಾ ಸುಮ್ನೆ ಹಾಕ್ಲಕ್ಕನವ ಪಾಪ ಮಾಲ ನೋಡಿ ಅಳ್ಗದ್ರು ಹೊಟ್ಟೆ ಏನು ಕಳ್ಳು ಕರುಕತ್ತದಲ್ವ ನನಗೆ ಕಳ್ಳು ಕಿತ್ತು ಮಿಡಿಕೊಳಂಗಾಯ್ತದಲ್ವ ಅದಕ್ಕೆ ಒಬ್ಳು ತಂಗಿ ಇರೋಳ್ಳೆ ಅವ್ಳು ಚೆನ್ನಾಗಿಲ್ಲ ಅಂದ್ಬಿಡ್ತಾನೆ ಅವಳು ಇಷ್ಟಪಡ್ತಾ ಮದುವೆ ಮಾಡಿ ಕಳ್ಸಿರೋದು ಹಿಂಗೆ ಅಳ್ತಾ ಕೂತಾಳಲ್ಲ ಕೃಷ್ಣ ಯಾಕಣೆ ಬತ್ತ ಭಾರಿ ಹೆಚ್ಕತಾವನೆ ನಾನು ನೋಡ್ತಾನೆ ಅವನು ಅವತಾರವ ನೀ ಹೇಳ್ದಕ್ಕನವ ಬೇಡ ಅಂತ ನೀನು ಕೇಳಿಯ ನೀನು ಕುತ್ಕೋ ಏನು ಕಾಣ್ದಾನೆ ಮಾತಾಡಿವೆ ಅದ್ಯಾಕೆ ಅವ್ನು ಸುಮ್ಮನೆ ಹೊಡೆದವನು ಇವಳು ಏನೋ ಕಿತಾಪತಿ ಮಾಡಿರ್ತಾಳೆ ಕತೆ ಇವಳು ಕಿತಾಪತಿ ಮಾಡೋದು ನನಗೆ ಗೊತ್ತಿಲ್ವಾ ಬಾಯ ಏನಂದೆ ಏನು ಮಾಡ್ದೆ ನಿಜ ಹೇಳು ಏನು ಮಾಡಿಲ್ಲ ಮನೇಲಿ ಕೆಲಸನೆಲ್ಲ ಮಾಡ್ಕೊಳ್ತಾ ಇದ್ದಾನೆ ನೀನು ಮಾಡ್ತೀನಿ ಎದ್ದಾಗ್ತಾನೆ ಎದ್ಬಿಟ್ಟು ಬಾತ್ರೂಮ್ ನೀಟ್ ಹಾಕ್ಬಿಟ್ಟು ನಂಗಾಳೆ ಹಾಕ್ಬಿಟ್ಟು ಕಾಫಿ ಕಾಯ್ದು ಕೊಟ್ಬಿಟ್ಟು ಕಪ್ಪ ಹಾಕ್ಬಿಟ್ಟು ಮನೆನೆಲ್ಲ ತೀಟ್ಬಿಟ್ಟು ಅಗ್ಗನೆಲ್ಲನೂ ಮಾಡ್ಬಿಟ್ಟು ಎಲ್ಲದಕ್ಕೂ ಕಳ್ತನೆಲ್ಲನೂ ಮಾಡ್ಕೊಟ್ಬಿಟ್ಟು ಎತ್ತಿನಿ ಕಣವ ಕಳ್ತ ಮಾಡುದು ಅತ್ತೆ ಎತ್ತು ಕಳ್ತ ಮಾಡುದು ಏನು ಮಾಡಿಲ್ಲ ಅಂತ ಅಂತದೆ ಕುಲ್ಲ ಮಾಮ ಬಂದ್ಬಿಟ್ಟು ದೊಣ್ಣೆ ತಗೊಂಡು ಹೊರಗೆ ಬರ್ತದೆ ಏನೋ ಇದು ಅಣ್ಣನ ಮಗ ಅಂತ ಪರವಿಸ್ಕೊಂಡು ಮಾತಾಡ್ತಿದ್ದೀನಿ ನೀನು ಈ ಬಾಯಿ ಮುಚ್ಕೊಂಡು ನಿಂತ್ಕೊ ನೀನು ಇವಳಿಗೆ ಒಂದು ಮಾತು ಅಂತ ಕೇಳ್ಕೊಬೇಡ ನೀನು ಮಾತು ಇವಳನ್ನು ನೋಡಿ ಸಾಕಾಗಿ ಕತೆ ರೀ ಹೊಡೆದ ಗಂಡ ಹೊಡಿತಾನೆ ಏನ್ ಮಾಡಕ್ ಬಂದ ಇಲ್ಲ ನಾನು ಹೊಡ್ಕಿಲ್ಲ ಅಲ್ಲಿ ಕಳ್ತನೆಲ್ಲನು ಮಾಡುತ್ತದೆ ನನ್ನ ಕೈಲಿ ಅಗ್ಗಿನೆಲ್ಲನು ಮಾಡುತ್ತದೆ ನನ್ನ ಕೈಲಿ ನಾನು ಹೊಡ್ಕಿಲ್ಲ ನಾನು ಇಲ್ಲ ಇರ್ತೀನಿ ಇದ್ದಿ ಅಕ್ಕೆ ಮದುವೆ ಮಾಡಿರೋದು ನಾನು ಇಲ್ಲಿರಕ್ಕೆ ಬಾಯಿ ಮುಚ್ಕೊಂಡು ಅದೇನು ಉಣ್ಬೇಕೋ ತಿನ್ಬಿಟ್ಟು ರೈಟ್ ಹೇಳ್ರು ಸರಿ ನೀನು ಕಡೆ ಚೆನ್ನಾಗಿ ಮಾಡ್ತಿದ್ದಿ ಬಿಡೋ ಇರಲಿ ಮುಚ್ಕೊಂಡು ನಿಂತ್ಕಲ್ಲ ನೀನು ಮಾತಾಡ್ಬೇಡ ನೀನು ನೋಡ್ಮಲ ಚೆನ್ನಾಗಿ ಬಂದಿದ್ರೆ ಹೊಳ್ದಾನೆ ಕರೀತಾನೆ ನೀನು ಗಂಡು ಕರ್ಕ ಬಂದಿದ್ರೆ ಒಂದು ತಿಂಗಳು 2 ತಿಂಗಳು ಇಸ್ಕೊಂಡು ಕಳ್ಸೋನು ಈಗ ನೀನು ಜಗಳಾಡ್ಕೊ ಬಂದಿದ್ದಿ ಅಂತ ಅನ್ನಂಗೆ ಅದೇ ಅಲ್ವಾ ನೀನು ಬರುವಾಗ ಕುಳ್ಳ ಇದ್ದ ನಾನೇ ಬಂದೆ ಆಯ್ತು ನೀನು ಬರೋ ಅವತಾರ ನೋಡೋರು ಗೊತ್ತಾಯ್ತು ಕತೆ ಅತ್ತಿಲ್ವಾ ಅಗ್ಗೆ ಮಾಡ್ಕೊಂಡ್ಬಿಟ್ಟು ನಾನು ಓಡ್ ಬಂದ್ಬಿಟ್ಟೆ ನಿನ್ನ ಹಿಂಗ ಬುದ್ಧಿ ಕಲಿದ್ ನೀನು ಈ ಥರನ ಬುದ್ಧಿ ಕಲಿಯೋದು ನಮ್ಮ ನುಗ್ಸಕ್ಕೆ ಹುಟ್ಟಿದ್ಯಾ ನೀನು ನುಗ್ಸಕ್ಕೆ ಅತ್ತೆ ಮೊದಲೇ ಬೇಡ ಗಿರಿಜನ ಮಗಳು ಪೆದ್ದಿ ಆ ಮಂಗಿ ಮದುವೆ ಮಾಡ್ಕೊಂಡು ನಾನೇನು ಮಾಡೋಣ ಅಂತ ಊರವ್ರ ಜೊತೆಗೆಲ್ಲ ಹೇಳ್ಕೊ ಬಂದಿದ್ಲು ಅದಕ್ಕೆ ನಾನು ಹಠ ಚಲಕ್ಕೆ ನನ್ನ ಮಗಳು ಬಾಳ್ತಾಳೆ ಬದುಕ್ತಾಳೆ ಅಂತ ನಾನು ಆ ಮನೆಗೆ ಮದುವೆ ಮಾಡಿ ಕಳಿಸಿದ್ಕೆ ನೀನು ಏನು ಉಳಿಸ್ಕೊಂಡೆ ಏನು ಉಳಿಸ್ಕೊಂಡೆ ಅಂತ ಅಲ್ಲ ಇರೋ ಗಂಟಾರು ನನ್ನ ನೆಮ್ಮದಿ ಕೊಡ್ದೆ ಹೋದೆ ಈಗ ನೀನು ಕಂಡರ ಮನೆಗೆ ಹೋದ್ರು ನೆಮ್ಮದಿ ಕೊಡ್ತಿಲ್ವ ನಾನು ಇರ್ಬೇಡ್ದು ಕಣವ ನಾನು ಇರ್ಬೇಡ್ದು ಮೊದಲು ನಾನು ಹೋಗ್ಬಿಡ್ಬೇಕು ನಾನು ಸತ್ತೋಗ್ಬಿಟ್ರೆ ಎಲ್ಲ ನೆಮ್ಮದಿ ಅವ್ವ ಯಾಕೆ ತೋತೋದಿ ಏನು ಮಾಡೋರು ಇಂಥ ಮಕ್ಳು ಎತ್ಕೊಂಡು ತಪ್ಪಿಗೆ ಸಾಯ್ಬೇಕು ತಾನೆ ನಾವೇ ತಾನೇ ಸಾಯ್ಬೇಕು ಇಂಥ ಮಕ್ಳು ಎತ್ಕೊಂಡು ತಪ್ಪಿಗೆ ನೀನು ಇಷ್ಟಪಟ್ಟು ಅಲ್ಲಿಗೆ ಮದುವೆ ಆಗಬೇಕು ಅಂದಿದ್ದಕ್ಕೆ ಅಲ್ಲಿಗೆ ಮದುವೆ ಮಾಡಿಕೊಟ್ಟಿದ್ದೇನೆ ನೀನು ಹೆಂಗೆ ಬಾಳ್ಬೇಕು ಹೆಂಗೆ ಬದುಕಬೇಕು ಗಂಡ ಹೊಡೆದ ಅನ್ಕೊಂಡು ಓಡಿ ಬಂದಿದೆಯಲ್ಲ ಒಂದು ಏಟು ಹೊಡೆದ್ರೆ ಏನಾಯಿತು ತಪ್ಪಿಲ್ಲನೆ ಅವನು ಹೊಡೆಯವನಲ್ಲ ಅವನು ನಾವು ನಮ್ಮ ಅಣ್ಣನ ಮಗನ ಹುಟ್ಟು ತವಿಂದ ನೋಡ್ತಾ ಇರೋದು ನಾನು ಆಯ್ತಾ ನೀನು ಹೇಳಿದ್ರೆ ನೀನು ಕೇಳ್ಬಿಡಕ್ಕಿಲ್ಲ ಕತೆ ನೀನು ಏನವ ನಿನ್ನ ಮಗಳಿಗೆ ಹೆಚ್ಚಾಗೆ ಅವನ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದಲ್ಲವ ನೀನು ಹಾಗಾದ್ರೆ ನಿನ್ನ ಮಗಳು ಮೇಲೆ ನಂಬಿಕೆ ಇಲ್ವವ ನಿನಗೆ ಸುಮ್ ಕೂತ್ಕೋ ಎಂತ ನಂಬಿಕೆ ಪ್ರಶ್ನೆ ಬಾಳಾಟ ಮಾಡೋದು ಪ್ರಶ್ನೆ ನಂಬಿಕೆ ಪ್ರಶ್ನೆ ಎಲ್ಲಕ್ಕಲ್ಲ ಇನ್ನೇನು ನೀನು ಮಾಡಿರೋ ಸರಿ ಅಂದ್ಬಿಟ್ಟು ಇಲ್ಲಿ ಎಸ್ಕೊಂಡ ನನ್ನಂಥವದೆಲ್ಲ ಇಲ್ಲ ಕಣಪ್ಪ ಉಣ್ಬೇಕು ತಿನ್ನಬೇಕು ಬೇಕಾರೆ ಅದು ಎಷ್ಟಾರೆ ಖರ್ಚಾಗಲಿ ಕೇಳಿ ತಂದು ಕೊಟ್ಬಿಡ್ತೀನಿ ಅದು ಬಿಟ್ಬಿಟ್ಟು ಗಂಡನ ಮೇಲೆ ಅತ್ತೆ ಮೇಲೆ ದೂರ ಹೇಳ್ಕೊಂಡು ಬಂದ್ಬಿಟ್ರೆ ನಾ ಸುಮ್ಮನೆ ಆಗ್ಬಿಟ್ಟನ ನಾನು ಇಲ್ಲಿ ಬಾಳ್ ಮುಟ್ಕೊಂಡು ಕೂತ್ಕೊಂಡಿಲ್ಲ ಬಾಳ್ ಮುಟ್ಕೊಂಡು ಕೂತ್ಕೊಂಡಿಯೇ ನಾನು ಅಂಕಿಲ್ಲ ಅಲ್ಲಿ ಕಲ್ತನ್ನೆಲ್ಲ ಮಾಡ್ತಾ ಇದ್ದೆ ಬಿಡವ ಮಾಲ ಚೆನ್ನಾಗಿ ಇಲ್ಲಿ ಸೋಕಿಗೆ ಬೆಳ್ಕೊಂಡಿದ್ಲು ಕಣವ
ಮಗಿನಾಗ ಆಟ ಆಡ್ಕೊಂಡಿದ್ಲು ಅವಳನ್ನ ಒಟ್ಟು ಆ ಕೆಲಸ ಮಾಡಿ ಈ ಕೆಲಸ ಮಾಡಿದ್ರೆ ಹೆಂಗವ ಮಾಡಬೇಕು ನೀನು ತಾನೇ ಹೆಂಗವ ಒಪ್ಕೊಂಡು ನಾವು ಅಪ್ಪನ ಮನೆಗಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ನಾನು ಅಂತೀನಿ, ನಿನ್ನ ತಂಗಿ ಚೆನ್ನಾಗಿರ್ಲಿ ಅಂತ ನೀನು ಮಾಡ್ತಿದ್ದಿ. ಒಬ್ರ ಮನೆ ಕಂಡ್ರ ಮನೆಗೆ ಹೋದ್ಮೇಲೆ ಮಾಡ್ಕೋಬೇಕು ಕಲ. ಅವ್ರು ಅಂತಾರಕ್ಕಲ್ಲ ನಿಮ್ಮ ಅವ್ವ ಏನು ಬುದ್ಧಿ ಕಲ್ಸಿದಳು, ನಿಮ್ಮ ಅವ್ವ ಏನು ಮಾಡಿದಳು ಅಂತ. ಅತ್ತ ಬೈತಿತ್ತು, ಏನು ಬುದ್ಧಿ ಕಲ್ಸಿದಳು ನಿಮ್ಮ ಅವ್ವ ತಾವತಿ, ಯಾವ ಬುದ್ಧಿ ಕಲ್ಸಿದಳು ನಿಮ್ಮ ಅವ್ವ ತಾವತಿ ಅಂತ ಬೈತಿತ್ತು. ನಿಮ್ಮ ಅಪ್ಪಗೆ ದೊಡ್ಡನೊಬ್ಬದವನು ಕಡ್ಡಿ ತಗೊಂಡು ಬಂದು ನಮ್ಮ ಮನೆಗೆ ತೆಗೆದ್ಬಿಟ್ಟು ನನ್ನ ತಾಯಿ ತಾವ್ದೆ ಅಂತ ಬೈತಿತ್ತು ಅತ್ತೆ. ನೋಡು ಅತ್ತೆ ಅಂತೆ ಮಾತಾಡೋದೆ ಇದೆಲ್ಲ ಸರಿ ನಿನಗೆ ಓಕೆ ಹೇಳಕ್ಕಾಗ್ದಾನೆ ನೀನು ಕೂತ್ ನಿಂತಿದ್ದಲ್ಲ ಬಿಡು. ಇನ್ನೇನು ಒಬ್ಬ ಮಗಳೈತಿ ಎಲ್ರ ಕೈರು ಆಡಿಸ್ತಾವಳಲ್ಲ, ಅದಕ್ಕಿಂತ ಬೇಕಪ್ಪ ನನಗೆ ಬಿಡು. ಅಲ್ಲ ಕಣವ ಯಾಕೆ ಹಿಂಗೆ ಮಕ್ಕ ಮಾಡ್ಕೊಂಡು ನಿಂತಿದ್ದಿ? ಬಾರಿ ಬೇಜಾರಾಗೋಯ್ತು ಕತೆ. ಅವ್ವ ಅವ್ವ ಪಾಲ್ಗೆ ನಾನು ಸತ್ತೋದೆ, ನಾನು ನಿನ್ನ ಪಾಲ್ಗೆ ಸತ್ತೋದೆ ಕತೆ ಬಿಡು. ಎಲ್ರ ಕೈಲಿ ಅನ್ಸಿ ಆಡ್ಸಿದ್ಮೇಲೆ ಇನ್ನೇನು ಮಾಡೋಕ್ಕೆ ನಾನೇನು ಮಾಡ್ದವ್ವ ಮಲ ಹೇಳ್ತಾವನಿ. ನಿಮ್ಮವ್ವ ಚೆನ್ನಾಗಿ ಬದುಕಿ ಬಾಳ್ಬೇಕು, ಇನ್ನೂ 4 ದಿವಸ ಇರಬೇಕು ಅಂದರೆ ನೀನು ಅವ್ರ ಮನೇಲಿ ಏನೇ ಆದರೂ ನಿನ್ನ ಮನೆಗೆ ಬಂದು ಹೇಳಂಗಿಲ್ಲ ನೀನು ಅಷ್ಟೇ. ನೀನೇ ತಪ್ಪು ಮಾಡೋದು, ಅಲ್ಲಿ ಯಾರು ತಪ್ಪು ಮಾಡೋಕ್ಕಿಲ್ಲ. ಅರ್ಥ ಆಯ್ತಾ? ಅತ್ತೆ ಮನೆ ಸೊಸೆ ಒಂದು ಮಾತಂತಾರೆ, ಒಂದು ಕತೆ ಅಂತಾರೆ, ಅದನ್ನ ಹೇಳ್ಕೊ ಇಲ್ಲಿ ಬಂದ್ಬಿಡ್ರೆ ಮಾತ್ರ ನಾ ಸುಮ್ಮನೆ ಆಯ್ತಿಲ್ಲ. ಇಲ್ಲಾಂದ್ರೆ ಚೆನ್ನಾಗಿದೆಯಾ ಬಾ, ಇಲ್ಲ ಕಾಲು ಹಾಕಕ್ಕೆ ಹೋಗ್ಬೇಡ. ಅತ್ತೆ ಬಂತದಕ್ಕರ ನಿಮ್ಮವ್ನ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿ ಅತ್ತೆ ಅವಳು ಎಲ್ಲ ಕೇಳ್ಕೊಂಡಿರ್ಬೇಕು. ಅವ ಎತ್ ಕೆಲಸ ಮಾಡೋದು ಬಾಯಿಗೆ ಬಂದಂಗೆ ಬೈತಾರೆ ಕುಲ್ಲ ಮಾಮ. ಅತ್ತೆ ಎಲ್ಲ ಕೇಳ್ಕೊಂಡು ಮಾಡು, ಕಲ್ತ್ಕೋ ಕೆಲ್ಸ್ಕೊಳ. ಯಾಕೆ ಬೋದರು ಅವ್ನು ಕೃಷ್ಣ ಸಿಕ್ಬಿಡ್ರ ಕಾಲೇ ಮುರಿಬಿಡ್ತೀನಿ ಕಣವ ನಾನು. ಮುಚ್ಚ ಬಾಯ ಕತೆ ತಂಗಿಗೆ ನೆಟ್ಟ ಬುದ್ಧಿ ಕಳ್ಸು. ಮಾತಾಡಿವೆ ಕಾಲು ಮುದ್ರಂತೆ ಕಾಲ ಯಾಕ್ಲ ಕಾಲು ಮುರಿದಿನ ಮೇಡಮ್ ಮಗುಂದೆ ಯಾಕ್ಲೆ ಅವ್ರಾಗಟ್ಟೆ ಇಸ್ಕೊಂಡ್ರೆ ಉಳ್ಳ ಮನೆ ಮುದ್ದೆ ಮಾರೆ ಗುಡಿಲಿದ್ದೆ ಅಂತ ಸಣ್ಣ ಕಟ್ಕೊಂಡು ತಿರ್ತಿದ್ಲು. ಈಗ ಇಲ್ಲ ನನ್ನ ಮಗಳು ಬುದ್ಧಿ ಕಲ್ತ್ಕೊಂಡಳೆ ಅಂತ ಆಸೆ ಪಡ್ತಿದ್ದೆ. ಪಾಪ ಬೇರೆಯವ್ರಾಗಿರೋ ಬಸ್ ಆರ್ಬಿಡೋರು ಬೀದಿ ಬಂದು ಅವ್ರಾಗಟ್ಟ ಮನೆ ಇಸ್ಕೊಂಡವ್ರೆ. ಪಾಪ ಏನೋ ಉಳ್ತಾ ಬಂದು ಊಟ ಗಿಟ ಕಳ್ಸೋದು ಬಿಡ್ರಿ ನೀನು ಹಿಂಗೆ ಆಡ್ತಿದ್ದಿಲ್ಲವ. ಊಟ ಇಕ್ಕರಲ್ಲ ಇವತ್ತು ಊಟ ಕುಣಿಸ್ರೆ ನಾಳೆ ಬತ್ತಲಕ್ಕಲ್ಲ ಇದೇ ನೆಟ್ ಕಟ್ಕೊಂಡು ಊಟವಿಲ್ಲ ಏನುವಿಲ್ಲ. ಹೆಂಗ್ ಬಂದಂಗೆ ಹೋಯ್ತಾ ಇರ್ಲಿ. ಸೇರ್ಸ್ಕೊಡ್ ಬಿಡ್ತೀನಿ, ಬಾಯಿ ಮುಚ್ಕೊಂಡು ಹೋಗು. ಹೋಗಿರ್ಲಿಲ್ಲ ಈಗ ಹೋಯ್ತಾರೀಗ ಕುಮ್ಕಿರವ ಮುಚ್ಚರ ನೀನು ಅವ್ವ ಹೋಗು ಅಂತ. ಓ ಪಾಪ ಕಣವ ಮಾಲ ಹೊಟ್ಟೆ ಉರಿತದೆ ಕಣವ. ಸುಮ್ಕಿರಪ್ಪ ಸುಮ್ಕಿರು. ಇವತ್ತೊಂದು ದಿವಸ ಸುಮ್ಮನಾದ್ರೆ ನಾಳೆಕ್ಕೂ ಹಿಂಗೆ ನಾಟಕ ಬರ್ತದೆ. ನನ್ನ ಮಗ ಸುಮ್ಕಿರ ಬೇಡ. ಸುಮ್ಕಿಲ್ಲ ನಾನು ಹೊಟ್ಟೆ ಹೊಡೆಕಿರ್ಬಿಲ್ಲ, ಬಾಳ್ಲಿ ಬದುಕಲಿ. ಸುಮ್ಕಿರಪ್ಪ ಆ ಪೆದ್ದಿ ಮದುವೆ ಮಾಡ್ಕೊಂಡಿರೋದು ಹೆಚ್ಚು. ನಾವು ಸಹಾಯ ಗಂಟೆ ಇಟ್ಟಾಕದ ಸುಮ್ಮನಿರು. ಅಯ್ಯಪ್ಪ ಕಣ್ಣಿಗೆ ಮರೆ ಮದುವೆ ಮಾಡ್ಬೇಕು ಅನ್ನೋದು ಇದಕ್ಕೆಯ. ಯಾವ ಕಾಲಕ್ಕೆ ನೆಮ್ಮದಿ ಸಿಕ್ಕೋದು. ಹೊಟ್ಟೆ ಹೊರದಿ ಬೆಂಕಿ ಆಯ್ತು. ಮಗ ಒಬ್ಬ ಇದು ಕಳಿಸ್ಬಿಟ್ಟೆ. ಪಾಪ ಕೃಷ್ಣ ಸಿಕ್ಬಿಡ್ರ ಮಾತ್ರ ನಾನು ಮಾತ್ರ ಬಿಟ್ಕೊಡಿಕ್ಲ ಅವ್ನ. ಓ ಏನು ಪಾಪ ನನ್ನ ತಂಗಿಗೆ ಹೊಡೆದು ಕಳ್ಸವ್ನೆ. ಹೋಗಿದಂಗೆ ನೋಡ್ಕೊಂಡು ಕಳ್ಸಿರೋದಕ್ಕೆ ಕೈ ಬಂದದ ಹೊಡಿಯಕ್ಕೆ ಅವ್ನಿಗೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆಯೇ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಹಂಗೆ ಹೇಳಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.